ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವೀನು ಹಳ್ಳಿ ಲೈಫ್. ಬನ್ನಿ, ಇವತ್ತಿನ ಮಾರ್ನಿಂಗ್ ರೆಸಿಪಿ ಬಂದು ನೋಡಿ, ಇದೆ ಚಟ್ನಿ ಮುದ್ದೆ. ಇವತ್ತಿನ ಸ್ಪೆಷಲ್ಲು. ಇವತ್ತು ಬಂದು ಭಾನುವಾರ ಆಗಿರೋದ್ರಿಂದ ನಾನು ಸ್ವಲ್ಪ ದುರ್ಗಕ್ಕೆ ಹೋಗ್ಬೇಕಂತಿದ್ದೀನಿ. ಚಪಾತಿ ಇದೆ, ಅನ್ನ ಇದೆ, ರಾತ್ರಿ ಪಲ್ಯ ಎಲ್ಲ ಇದೆ. ನಮ್ಮ ಮನೆಯವ್ರಿಗೆ ಅಷ್ಟೇ ಮುದ್ದೆ ಚಟ್ನಿ, ಮಟನ್ ಸಾಂಬಾರಿದೆ. ನನ್ನ ಮಗಳು ಅನ್ನಕ್ಕೆ ಇಟ್ಟಿದ್ಲು, ಅನ್ನನೂ ಆಗಿದೆ. ಈಗ ನನ್ನ ಮಗುಗೆ ಸ್ನಾನ ಮಾಡಿ ಮಲಗಿಸಿ ಅವನನ್ನು ಇಲ್ಲೇ ಬಿಟ್ಟು ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ ನಾನು. ನನ್ನ ಮಗಳಿಗೆ ಇವತ್ತು ರಜೆ ಇರುತ್ತಲ್ಲ, ಅವಳು ನೋಡ್ಕೊತಾಳಂತ. ಇವತ್ತು ಹೋಗಿ ಬಂದುಬಿಟ್ಟು ನಾನು ತೋರಿಸ್ತೀನಿ ನಾನು ಇವತ್ತೇನು ಪರ್ಚೇಸ್ ಮಾಡಿಸ್ಕೊಂಬಂದೆ ಅಂತ. ನೋಡಿ, ಇವತ್ತು ನಾವು ಬಂಗಾರದ ಅಂಗಡಿಗೆ ಹೋಗಿದ್ವಿ. ಆ ಕಡೆ ಸಣ್ಣ ಚೆನ್ನ ಇದೆಯಲ್ಲ, ಅದನ್ನು ನಾನು ತಗೊಂಡೆ. ಈ ಕಡೆ ಒಂದು ತೊಲದ್ದು ನನ್ನ ಫ್ರೆಂಡ್ ತಗೊಂಡಿದ್ದಾರೆ. ಇಷ್ಟ ಆಗಿತ್ತು ನಿನ್ನೆ ವ್ಲಾಗ್. ನಾನು ಇವತ್ತು ಬೆಳಗ್ಗೆ ಸೋಮವಾರದ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಿನ್ನೆ ನಾನು ದುರ್ಗಕ್ಕೆ ಹೋಗಿದ್ದು ಮತ್ತು ಅಲ್ಲಿ ಪರ್ಚೇಸ್ ಮಾಡಿದ್ದು ನಾನು ವಿಡಿಯೋ ಮಾಡ್ಕೊಂಡಿಲ್ಲ, ಅದಕ್ಕೆ ನಾನು ಏನೂ ಹಾಕಿಲ್ಲ. ಇದು ಬಂದು ಸೋಮವಾರ ಬೆಳಗ್ಗೆ ವ್ಲಾಗ್. ನಮ್ಮ ಮನೆಯವರು ಸಂಘಕ್ಕೆ ಕಟ್ಟಕ್ಕೆ ಹೋಗಿದ್ರು ಊರಲ್ಲಿ, ಅಲ್ಲಿ ಸೊಪ್ಪು ತಂದಿದ್ರು. ಅದಕ್ಕೆ ಇವತ್ತು ನಾನು ಉಳ್ಸೊಪ್ಪು ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಬೇಳೆ ಬೇಯಿಸಿಟ್ಕೊಂಡಿದ್ದೀನಿ. ನಾನು ಬಂದು ಈ ಥರ ಫಸ್ಟ್ ಬೇಳೆ ಬೇಯಿಸಿಟ್ಕೊತೀನಿ. ಆಮೇಲೆ ಹಸಿಮೆಣ್ಸಿನ್ಕಾಯಿ, ಟೊಮೆಟೊ ಹಣ್ಣು, ಈರುಳ್ಳಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಬೇಳೆ ಬೇಯಿಸಿದ್ನಲ್ಲ, ಅದರಲ್ಲಿ ಹಾಕ್ತೀನಿ. ಈಗ ಒಂದು ಹುರುಳಿಕಾಯಿ ಬಂದಿತ್ತು, ತೆಗ್ದಿದ್ದೀನಿ, ಅದನ್ನು ಹಾಕ್ತೀನಿ. ನೋಡಿ, ಅದರಲ್ಲಿ ಬೇಳೆ ಬೇಯಿಸಿಟ್ಕೊಂಡಿದ್ನಲ್ಲ, ಅದರಲ್ಲಿ ಇದು ಬೆಳ್ಳುಳ್ಳಿ ಸ್ವಲ್ಪ ತೆಗಿತಾ ಇದ್ದೀನಿ ನಾನು, ಯಾಕಂದರೆ ಒಗ್ಗರಣೆಗೆ ಹಾಕೋಣ ಒಂದು ಸ್ವಲ್ಪ ಅಂತ ಒಂದು ಸ್ವಲ್ಪ ಅದರಲ್ಲಿ ಹಾಕ್ತಾಯಿದ್ದೀನಿ. ಈಗ ಸೊಪ್ಪು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ವಾಶ್ ಮಾಡಿಕ್ಕಿರೋ ಸೊಪ್ಪು ಕುಕ್ಕರಲ್ಲಿ ಹಾಕ್ತೀನಿ. ಕುಕ್ಕರಲ್ಲಿ ಹಾಕ್ಬಿಟ್ಟು 1 ವಿಸಿಲ್ ಇಲ್ಲ 2 ವಿಸಿಲ್ ಹೊಡ್ಸಿದ್ರೆ ಸಾಕು, ರೆಡಿ ಆಗುತ್ತೆ. ಆ ಕಡೆ ಮುದ್ದೆಗೆ ಇಟ್ಟಿದ್ದೀನಿ. ನಿನ್ನೆ ನಾನು ಕಾರಣಾಂತರಗಳಿಂದ ಅಲ್ಲಿ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮ್ ನಾನು ಏನೇ ಪರ್ಚೇಸ್ ಮಾಡೋಕ್ಕೆ ಹೋದರೂ ನಿಮಗೆ ವಿಡಿಯೋ ಮಾಡಾಕ್ತೀನಿ. ನಿನ್ನೆ ನಾನು ಬಂದು ಒಂದು ಡ್ರೆಸ್ ತಗೊಂಡೆ, ಮತ್ತು ಸ್ವಲ್ಪ ಮನೆಗೆ ಬೇಕಾಗಿರೋ ಐಟಮ್ಸು ತಗೊಂಡು ಬಂದಿದ್ದೀನಿ. ಈ ಕಸದ ಮರ ಇದ್ದಿಲ್ಲ, ಪೊರಕೆ ಇದ್ದಿಲ್ಲ. ನೆಕ್ಸ್ಟ್ ಟೈಮ್ ಹೋದಾಗ ನಾನು ಅದನ್ನೆಲ್ಲ ವಿಡಿಯೋ ಮಾಡ್ಕೊಂಡು ಬರ್ತೀನಿ. ನಮ್ಮ ಚಿತ್ರದುರ್ಗದ ಸಂತೆ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ ನಿಮಗೆ. ರೆಡಿ ಆಯಿತು ನಮ್ಮ ಮನೆ ಉಳ್ಸೊಪ್ಪು. ಈಗ ಒಗ್ಗರಣೆ ಕೊಟ್ಟರೆ ಆಗೋಯ್ತು. ಪಾತ್ರೆ ಒಲೆ ಮೇಲೆ ಇಟ್ಬಿಟ್ಟು ಭಾಳ ಹೊತ್ತು ಕರ್ಬೇವು ಸೊಪ್ಪಿಗಂತ ಹೋಗಿದ್ದೆ, ಕಪ್ಪಾಗಿಬಿಟ್ಟಿದೆ ತಳ, ಅದಕ್ಕೆ ಆ ಥರ ಆಗಿದೆ. ಅದೇನೂ ಆಗಿಲ್ಲ, ತಪ್ಪು ತಿಳ್ಕೊಂಡ್ಬೇಡಿ. ಆಮೇಲೆ ಸೀದೋಗಿರೋ ಪಾತ್ರೆ ತೊಳೆದಿಲ್ಲ ಅಂದ್ಕೊಂಡಿರ, ಆ ಥರ ಏನಾಗಿಲ್ಲ. ಭಾಳ ಹೊತ್ತು ಬಿಟ್ಟಿರೋದ್ರಿಂದ ಆ ಥರ ಆಗಿದೆ. ರೆಡಿ ಆಗ್ತಾ ಇದ್ದಾಳೆ ನನ್ನ ದೊಡ್ಡ ಮಗಳು ಸ್ಕೂಲಿಗೆ ಹೋಗೋಕ್ಕೆ. ಅನ್ನನೂ ಆಗಿದೆ. ಸಾಂಬಾರು ಒಂದು ಬ್ಯಾಗ್ ಮುದ್ದೆ ಆದರೆ ಆಯಿತು. ನಮ್ಮ ಮನೆಯವರು ತಮ್ಮಣ್ಣನ ಎತ್ಕೊಂಡು ಹೋಗಿದ್ದಾರೆ, ಬೇಗ ಮಾಡು ಅಂತ ಹೇಳ್ಬಿಟ್ಟು. ನಮ್ಮದೊಂದು ಪಟ್ಲಿ ಮರ ಇದೆಯಲ್ಲ, ಅದಕ್ಕೊಂದಕ್ಕೆ ಸೊಪ್ಪು ತರಬೇಕು, ಅವನು ಆಡಿಸ್ಬೇಕು. ನಂದು ಅಡುಗೆ ಆಗೋ ಅಷ್ಟರಲ್ಲಿ ನಮ್ಮ ಮನೆಯವರು ಮುದ್ದೆ ಆಯಿತು. ಸಾರು ಕುದಿಬೇಕಾದ್ರೆ ಸ್ವಲ್ಪ ತುರಿದಿಟ್ಕೊಂಡಿರೋ ಕಾಯಿ ಹಾಕ್ತಾಯಿದ್ದೀನಿ ನಾನು, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ವಿನು ಬಂದು ಊಟ ಮಾಡಿಬಿಟ್ಟು ಹೋಗ್ತಾ ಇದ್ದಾಳೆ. ದೊಡ್ಡ ಹೊಲಕ್ಕೆ ಹೋಗ್ತಿದ್ದಾರೆ, ಅವ್ರ ಜೊತೆಗೆ ಹೋಗ್ತೀನಿ ಅಂತ ಹೋದ್ಲು. ವಿನು ತಮ್ಮಣ್ಣ ಇಲ್ಲಿ ಆಟ ಆಡ್ತಾ ಇದ್ದಾನೆ, ಇವನಿಗೆ ಈಗ ಊಟ ಮಾಡಿಸ್ಬೇಕು. ವಿನು ಹೋದ್ಲು ಹೊಲಕ್ಕೆ, ಅವ್ರ ದೊಡ್ಡಮ್ಮನ ಜೊತೆ, ಮತ್ತು ಅವ್ರ ಅಪ್ಪಾಜಿ ಅವ್ರ ಅಕ್ಕನೂ ಸ್ಕೂಲಿಗೆ ಹೋದರು. ಇವಾಗ ಇವನೊಬ್ಬನೇ ಆಗಿದ್ದಾನೆ. ಮಸೆಗುತ್ತಿ ತಗೊಂಡು ಆಟ ಆಡ್ತಾ ಇದ್ದಾನೆ. ನಾನು ಅವನಿಗೆ ಸ್ವಲ್ಪ ಮುದ್ದೆ, ಮೊಸರು, ಸ್ವಲ್ಪ ಸಾಂಬಾರು ಹಾಕ್ಕೊಂಡು ಉಣಿಸ್ತಾ ಇದ್ದೀನಿ. ಭಾಳ ಆಟ ಮಾಡ್ತಾನೆ ಊಟ ಮಾಡೋಕ್ಕೆ. ಇವತ್ತು ಯಾಕೋ ಊಟ ಸರಿಯಾಗಿ ಮಾಡ್ತಾ ಇಲ್ಲ. ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ನಾನು ದುರ್ಗದಲ್ಲಿ ಏನೇನು ಪರ್ಚೇಸ್ ಮಾಡ್ಕೊಂಬಂದೆ ಅಂತ. ನಿನ್ನೆ ಸ್ನಾನ ಮಾಡಿ ಹೋಗಿರೋದ್ರಿಂದ ತಲೆ ಭಾಳ ನೋಯ್ತಾ ಇದೆ ನನಗೂ. ಸ್ವಲ್ಪ ಆಯಿಲ್ ಮಸಾಜ್ ಮಾಡ್ಕೊಬೇಕು. ಇವನಿಗೆ ಸ್ನಾನ ಮಾಡಿಸ್ಬೇಕು, ನಂದು ಊಟ ಆಗಬೇಕು. ಇನ್ನು ತಲೆ ಬೇರೆ ತುಂಬ ನೋಯ್ತಾ ಇದೆ ನನಗೆ, ಏನಕ್ಕೋ ಗೊತ್ತಿಲ್ಲ.
ನೆನ್ನೆ ಗಾಳಿಲಿ ಹೋಗಿದ್ದೆ ಅಂತನೋ ಏನೋ ಗೊತ್ತಿಲ್ಲ. ನಾನು ವಿನು ಅವ್ರ ಅಪ್ಪಾಜಿ ಅಷ್ಟೇ ಹೋಗಿದ್ದು ದುರ್ಗಕ್ಕೆ. ನೆನ್ನೆ ನನ್ನ ಫ್ರೆಂಡ್ ಒಬ್ಬರು ಬಂದಿದ್ದರು. ಅದೇ ನಾನು ಟೈಲರಿಂಗ್ ಕಲಿಯಕ್ಕೆ ಹೋಗ್ತಿದ್ನಲ್ಲ, ಆ ಅಕ್ಕ ಬಂದಿತ್ತು. ಆ ಅಕ್ಕನೂ 1 ತೊಲೆ ಚೈನ್ ಹಾಕಿದ್ರು, ಉರಿ ಚೈನ್. ಅವರು ಮಾಡ್ಸಕ್ಕೆ ಹಾಕಿದ್ರು. ನಾನು ರೆಡಿ ಇರೋದು ತಗೊಂಡು ಬಂದೆ. ನಮ್ಮ ಮನೆಯವ್ರದ್ದಿದೆ ಆಲ್ರೆಡಿ 1 ತೊಲದ ಚೈನು. ಅದರಿಂದ ನಾನು ಮಾಡ್ಸೋಕ್ಕಾಗಲಿಲ್ಲ ತಮ್ಮನಿಗೆ ಅಂತ ರೆಡಿ ತಗೊಂಡು ಬಂದೆ. ತೋರಿಸ್ತೀನಿ ಈಗ. ವೇದು ಪಾಪುದು ಊಟ ಆಯಿತು, ಅದಕ್ಕೆ ಅವನಿಗೆ ಎಣ್ಣೆ ಹಚ್ಬಿಟ್ಟು ತಲೆ ಬಾಚ್ತಾ ಇದ್ದೀನಿ. ನಾವು ನಮ್ಮ ಮನೇಲಿ ಬಂದು ಬಳಸೋಂಥ ಆಯಿಲ್ ಬಂದು ಇದು ಪ್ಯಾರಾಶೂಟ್ ಕೊಕೊನಟ್ ಆಯಿಲ್. ನಾವೆಲ್ಲರೂ ಅದನ್ನೇ ತುಂಬ ಚೆನ್ನಾಗಿ ಕೂದಲು ಬರುತ್ತೆ. ಜಾಸ್ತಿ ಕೂದಲು ಉದುರಲ್ಲ ನಮಗೆ. ಇದು ಪಾಪ ವಿಡಿಯೋದ ಅವನೇ ನೋಡ್ಕೊಳ್ತಾ ಇದ್ದಾನೆ. ಹೊರಗಡೆ ತುಂಬ ಶೀತ ಮತ್ತು ಸೋನೆ ಇಟ್ಟಿರೋದ್ರಿಂದ ಒಲೆ ಹಚ್ಚೋಕ್ಕಾಗಲಿಲ್ಲ. ಅದಕ್ಕೆ ನಾನು ಹೀಟ್ರಿಗೆ ಹಾಕಿ ಬಂದಿದ್ದೀನಿ. ವೇದು ಪಾಪ ಮುಖ ತೊಳ್ಸೋಣ ಅಂತ. ದಿನ ಸ್ನಾನ ಏನು ಬೇಡ ಅನ್ನಿಸ್ತು. ಭಾಳ ಶೀತ ಚಳಿ ಇದೆ. ಇವತ್ತು ಸ್ವಲ್ಪ ಪರವಾಗಿಲ್ಲ, ಹಂಗೆ ಬಿಸಿಲು ಬರೋ ಥರ ಕಾಣಿಸ್ತಾ ಇದೆ. ಮತ್ತು ಹಂಗೆ ಮೋಡ ಮುಚ್ಕೊಳ್ತಾ ಇದೆ. ಹೀಟ್ರ್ ನೀರು ಕಾದಿದೆ. ಎತ್ತಿಟ್ಬಿಟ್ಟು ಅವನಿಗೆ ಸ್ವಲ್ಪ ಮುಖ ತೊಳ್ಕೊಂಡು ಹೋಗ್ಬೇಕು. ಕೈಕಾಲು ಮುಖ ತೊಳ್ಕೊಂಡು ವೇದಿಗೀಗ ಮುಖ ತೊಳೆಸ್ಬಿಟ್ಟು ಕರ್ಕೊಂಡು ಬಂದೆ. ನಾನು ಅವನ ಜೊತೆಲೇ ಬ್ರಷ್ ಮಾಡಿ ಮುಖ ತೊಳ್ಕೊಂಡು ಬಂದೆ. ನಂದಿನ್ನ ಊಟ ಆಗಿಲ್ಲ. ಅವ್ನು ಮಲಗಿಬಿಟ್ಟು ಊಟ ಮಾಡಿಸ್ಬೇಕು ನಾನು. ವೇದು ಪಾಪುಗೆ ಅಪ್ಲೈ ಮಾಡೋ ಕ್ರೀಮ್ ಬಂದುಬಿಟ್ಟು ಹಿಮಾಲಯ ಬೇಬಿ ಕ್ರೀಮ್ ಮತ್ತು ಬೇಬಿ ಸೋಪು, ಶಾಂಪು ಎಲ್ಲ ಹಿಮಾಲಯದೇನೆ. ಇವ್ನು ಮಲಗಿದ ಮೇಲೆ ನಂದು ಊಟ. ನನಗೆ ತುಂಬ ತಲೆನೋಯ್ತಾ ಇರೋದ್ರಿಂದ ಫಸ್ಟ್ ಆಯಿಲ್ ಮಸಾಜ್ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ತಾ ಇದೆ ನನಗೆ. ಇವ್ನು ಮಲಗಿದ ತಕ್ಷಣ ಫಸ್ಟ್ನೇ ಕೆಲಸನೇ ಅದು. ಆಗಲೇ ಟೈಮ್ ಬಂದು 12 ಗಂಟೆ ಆಗಿಬಿಟ್ಟಿದೆ. ಮಲಗಿಸ್ಬಿಟ್ರೆ ಅಷ್ಟೇ ಸಾಕಪ್ಪ ಅನ್ನಂಗೆ ಆಗಿದೆ ನನಗೆ. ಆಯ್ ಮಾಡಂದರೆ ಮಾಡಲ್ಲ ಅಂತಿದ್ದಾನೆ. ಸಿಟ್ಟು ಬಂದಿದ್ದೆ ಅವನಿಗೆ. ಸ್ನಾನ ಅಂದರೆ ಆಗಲ್ಲ ಅವನಿಗೆ. ನೀರಲ್ಲಿ ಮಾತ್ರ ಅವನೊಬ್ಬನು ಬಿಟ್ಟರೆ ಎಷ್ಟೊತ್ತು ಬೇಕಾದರೂ ಆಟ ಆಡ್ತಾನೆ. ಮೈಗೆ ಕೈಗೆ ಎಲ್ಲ ಅಪ್ಲೈ ಮಾಡ್ತಾ ಇದ್ದೀನಿ ಕ್ರೀಮ್ ನಾನು. ಪ್ಲೀಸ್ ನನ್ನ ವೀಡಿಯೋಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕಾಡಿಗೆ ಬಟ್ಟೆ ಹಾಕ್ತಾ ಇದ್ದೀನಿ ವೇದು ಪಾಪುಗೆ. ನೋಡ್ತಾ ಇರ್ಬೋದು ನಮ್ಮ ಮನೆ ಹೆಂಗೆ ಅಲ್ಡೋಗಿದೆ. ಏನು ಮಾಡ್ತೀರಾ, ಸಣ್ಣ ಮಕ್ಕಳಿರೋ ಮನೆ ಅಲ್ವಾ, ಭಾಳ ಅಳ್ತಾರೆ ಮಕ್ಕಳು. ವೇದು ಪಾಪುಗೆ ನಾನು ಬಟ್ಟೆ ಹಾಕ್ತಾ ಇದ್ದೀನಿ. ಅವನು ಹಾಕಿಸ್ಕೊಳ್ತಾ ಇಲ್ಲ. ಕೆಳಗಡೆ ಹಾಕ್ತಾ ಇದ್ದೀನಿ, ಕಾಣಿಸ್ತಾ ಇಲ್ಲ, ಕವರ್ ಆಗಿಲ್ಲ ಅದು ವಿಡಿಯೋದಲ್ಲಿ. ಇವಾಗ ಕಾಡಿಗೆ ಇಟ್ಟೆ. ಕಾಡಿಗೆ ಹಚ್ಚಿಟ್ಕೊಳಕ್ಕೂ ಅಷ್ಟೇ ಭಾಳ ಆಟ ಮಾಡ್ತಾನೆ. ಎತ್ಕೊಂಡಿದ್ದೀನಿ. ರೆಡಿ ಆಯಿತು ನಮ್ಮ ಹೀರೋ ಪಾಪನ ಮನಗ್ಸೋದೀಗ. ಆಯ್ ಮಾಡು ಅಂತ ತೋರಿಸಿದ್ರೆ ಫ್ಯಾನಿಗೆ ಬಾಯ್ ಮಾಡ್ತಾ ಇದ್ದಾನೆ ಅವನು. ಜೋಲೆಲಿ ಹಾಕಲ್ಲ ಅಂತಿದ್ದೀನಿ, ನಾನು ಜೋಲೆಲಿ ಮಲಗಲ್ಲ ಅಂತ ಹೇಳ್ತಿದ್ದಾನೆ. ನೀನು ಮನಗ್ಸಿದ ತಕ್ಷಣವೇ ಆಯಿಲ್ ಮಸಾಜ್ ಮಾಡ್ಕೊಬೇಕು. ನಾನು ಫಸ್ಟು ತುಂಬ ತಲೆ ನೋಯ್ತಾ ಇದೆ. ಇನ್ನೂ ಬಿಟ್ಟರೆ ಆಡ್ತೀನಿ ಅಂತ ನಾನು. ಪಾಪು ಅಂತೂ ಮಲ್ಕೊಂಡ. ನಾನು ಅದಕ್ಕೆ ಸ್ವಲ್ಪ ಐಲೈನರ್ ಇಟ್ಟು ಮತ್ತು ಸ್ವಲ್ಪ ಕುಂಕುಮ ಇಡ್ತೀನಿ. ನಾನು ಡೈಲಿ ಅಭ್ಯಾಸ ಅದನ್ನು. ಸ್ಟಿಕ್ಕರ್ ಇಟ್ಟರೆ ಒಂಥರ ತಲೆನೋವು ಬಂದಂಗೆ ಆಗುತ್ತೆ. ನಾನು ಜಾಸ್ತಿ ಸ್ಟಿಕ್ಕರ್ ಯೂಸ್ ಮಾಡಲ್ಲ. ಸ್ಟಿಕ್ಕರ್ ಇಟ್ಟರೂ ನಮ್ಮ ವೇದು ಪಾಪು ಬಿಡಲ್ಲ, ಕಿತ್ಬಿಡ್ತಾನೆ. ನೀರು ಬಂದಂಗೆ ಆಯಿತು ಅಂತ ನಾನು ತುರುಕು ಕಟ್ಕೊಂಡೆ ನೋಡೋಣ ಅಂತ ಬರಲಿಲ್ಲ. ಅದಕ್ಕೆ ಆಯಿಲ್ ತಗೊಂಡು ಕುತ್ಕೊಂಡೆ, ಆಯಿಲ್ ಮಸಾಜ್ ಮಾಡ್ಕೊಳ್ಳೋದು. ವೇದು ಪಾಪು ಅಂತೂ ಮಲ್ಕೊಂಡ. ಪಕ್ಕದಲ್ಲಿ ಕುತ್ಕೊಂಡಿದ್ದೆ, ಹಂಗೆ ಮಲ್ಕೊಂಡ. ಮತ್ತೆ ತಿರುಗಿಸಾಕ್ಬಿಟ್ಟು ಒಂದು ವೇಲ್ ಹಚ್ಚಿದ್ದೀನಿ.
ವೇದು ಪಪ್ಪು ಬಾಣಂತನದಲ್ಲಿ ನನಗೆ ತುಂಬ ಏರ್ ಫಾಲ್ ಆಗಿತ್ತು. ಅದಕ್ಕೆ ನಮ್ಮ ಅಜ್ಜಿ ಒಂದು ಬೆಳ್ಳುಳ್ಳಿ, ಕರಿಬೇವು ಮತ್ತು ಇದು ಬಿಕ್ಕೆ ಎಣ್ಣೆ ಎಲೆ ಅದನ್ನೆಲ್ಲ ಬಿಸಿ ಮಾಡಿಬಿಟ್ಟು ಒಂದು ಬಾಟ್ಲಿಗೆ ಹಾಕ್ಕೊಂಡು ಅದೇ ಆಯಿಲ್ ಹಚ್ಕೊ ಚೆನ್ನಾಗಿ ಬರುತ್ತೆ ಕೂದಲು ಅಂತ ಹೇಳಿದರು. ನಾನು ಅದನ್ನೇ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬರ್ತಾಯಿದೆ. ಈಗ ನಂದು ಏರ್ ಫಾಲ್ ಜಾಸ್ತಿ ಆಗ್ತಾಯಿಲ್ಲ. ಭಾಳ ತೆಳ್ಳಗಾಗ್ಬಿಟ್ಟಿತ್ತು ಕೂದಲು. ಇವಾಗ ಉದುರಲ್ಲ ಅಂತಲ್ಲ, ಅಷ್ಟೇ ಕೂದಲು ಬರುತ್ತೆ, ಚೆನ್ನಾಗೂ ಬೆಳೆಯುತ್ತೆ. ನಾನು ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ, ಅದೇ ಆಯಿಲ್ನ ಬಿಸಿ ಮಾಡ್ಕೊಂಡು ಒಂದು ಬಾಟ್ಲಿಗೆ ಹಾಕ್ಕೊಂಡು ಅದೇ ಆಯಿಲ್ ಹಚ್ಕೊತೀನಿ. ತುಂಬ ಉದ್ದ ಬಂದಿದೆ ಈಗ ನನ್ನ ಕೂದಲು ನೋಡಿ. ನಿಮಗೂ ಬೇಕಾದರೆ ಈ ಥರ ಆಯಿಲ್ ಮಸಾಜ್ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಕೂದಲು ಬರುತ್ತೆ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.